ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ನಾನು ನಿಮಗೆ ಯಾವ ರೀತಿ ಒಬ್ಬ ಹೊಸ ಪರ್ಸನ್ ಜಾಯಿನ್ ಮಾಡ್ಬೋದು ಅಂತ ಒಂದು ಈ ವಿಡಿಯೋಲಿ ತೋರಿಸ್ಕೊಡ್ತಿದ್ದೀನಿ ನಿಮಗೆ. ಸೊ ಇದು ಮೋದಿಕೇರ್ ಅಪ್ಲಿಕೇಶನ್. ಮೋದಿಕೇರ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಈ ತರ ಒಂದು ಫಾರ್ಮೆಟ್ ಬರುತ್ತೆ. ಇಲ್ಲಿ ರಿಜಿಸ್ಟರ್ ಅಂತ ಕಾಣ್ತಾ ಇದೆ ಅಲ್ವಾ. ಸೊ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಪೇಜ್ ಬರುತ್ತೆ, ಬಿಕಮ್ ಅ ಕನ್ಸಲ್ಟೆಂಟ್ ಅಂತ. ಸೊ ಈ ಒಂದು ಪೇಜ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಆಕ್ಸೆಪ್ಟ್ ಮಾಡ್ತೀರಾ. ಆಕ್ಸೆಪ್ಟ್ ಮಾಡಿದ ನಂತರ ಸ್ಪಾನ್ಸರಿಂಗ್ MCA ನಂಬರ್, ಸೊ ನಿಮ್ಮ ಒಂದು MCA ನಂಬರ್ನ ಕೊಡ್ತಾ ಇದ್ದೀರಾ. ಸೊ ಇದಾದ ನಂತರ ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಸ್ಪಾನ್ಸರಿಂಗ್ ಡೀಟೇಲ್ಸ್, ಯಾರು ಜಾಯಿನ್ ಆಗಬೇಕು ಅವರ ಒಂದು ಡೀಟೇಲ್ಸ್ನ ಕೊಡ್ತಾ ಇದ್ದೀರಾ. ಸೊ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಇರುತ್ತೆ. ಸೊ ಫಸ್ಟ್ ನೇಮಲ್ಲಿ ಅವರ ಹೆಸರು ಕೊಡ್ತೀರಾ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಪ್ರಕಾರ ಏನಿದೆ ಹೆಸರು ಅದನ್ನ ಕೊಡ್ಬೇಕಿಲ್ಲಿ. ಸೊ ಇನ್ಶಿಯಲ್ ಸಮೇತ ಫಸ್ಟ್ ನೇಮಲ್ಲೇ ಕೊಡಿ. ಇದಾದ ನಂತರ ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಅಲ್ಲಿ ಸೊ ಡೇಟ್, ಇಯರ್ ಕಂಪ್ಲೀಟ್ಲಿ ಇಲ್ಲಿ ನೋಡ್ಬೋದು ನೀವು. ಸೊ ಡೇಟ್ ಆಫ್ ಬರ್ತ್ ಅಕಾರ್ಡಿಂಗ್ ಟು ಪ್ರೂಫ್ ಕೊಟ್ಟಿದ್ದೀನಿ ನಾನು. ಇದಾದ ನಂತರ ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ. ಕೋ ಅಪ್ಲಿಕೆಂಟ್ ಅಂತ ಇದೆ, ಅದ್ರ ಬಗ್ಗೆ ಏನು ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಅಡ್ರೆಸ್ ಬರುತ್ತೆ. ಆ ಪರ್ಸನ್ ಅಡ್ರೆಸ್ನ ಫಿಲ್ ಮಾಡಿ. ಅಡ್ರೆಸ್ ಬಂದು ಪ್ರೂಫಲ್ಲಿ ಏನಿರುತ್ತೆ ಆ ಅಡ್ರೆಸ್ನ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದೇ ಅಡ್ರೆಸ್ ಕೊಡಬೇಕಾಗುತ್ತೆ. ಸೊ ನಾನು ಅದೇ ಅಡ್ರೆಸ್ ಕೊಟ್ಟಿದ್ದೀನಿ. ಅದಾದ ನಂತರ ಪಿನ್ ಕೋಡ್ ಕೊಡ್ತಾ ಅದಾದ ನಂತರ ಜಿಮೇಲ್ ಐಡಿನ ಕೊಡ್ತಾ ಇದ್ದೀನಿ. ಜಿಮೇಲ್ ID ಕೊಟ್ಟ ನಂತರ ಅವರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾ ಇದ್ದೀನಿ. ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಪ್ಯಾನ್ ಕಾರ್ಡ್ ಇನ್ಫಾರ್ಮೇಶನ್, KYC ಅಂತ ಬಂದಾಗ ಅವರ ಒಂದು ಆಧಾರ್ ಕಾರ್ಡ್ನ ಕೊಡ್ತೀವಿ ಇಲ್ಲಿ. ಸೊ ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡ್ತೀವಿ, ಆಧಾರ್ ಕಾರ್ಡ್ ನಂಬರ್ನ ಮತ್ತು ಆಧಾರ್ ಪ್ರೂಫ್ನ. ಅದಾದ ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಫಿಲ್ ಮಾಡ್ತೀವಿ. ಬ್ಯಾಂಕ್ ಡೀಟೇಲ್ಸ್ ಫಿಲ್ ಮಾಡಿದ ನಂತರ ಸೊ ಲಾಸ್ಟ್ಗೆ ಇಲ್ಲಿ ನೋಡ್ಬೋದು ಕಂಪ್ಲೀಟ್ಲಿ ಕನ್ಸಲ್ಟೆಂಟ್ ನೇಮ್, ಕನ್ಸಲ್ಟೆಂಟ್ ನಂಬರ್. ಸೊ ಫುಲ್ ಫಿಲ್ ಮಾಡಿದ ನಂತರ ರಿಜಿಸ್ಟರ್ ಕ್ಲಿಕ್ ಮಾಡ್ತೀರಾ.